ಈಗ ಒಂದು ಇಳ್ಕೊಂಡವಿ ಈಗ ಊಟ ಸ್ಟಾರ್ಟ್ ಆತ. ನೋಡ್ರಿ ಈಗ ಬೆಳಗ್ಗೆ 7 ಇಲ್ಲಿ ಫೇಮಸ್ ಆಂಧ್ರ ಮೈಸೂರು ಒಂದು ಹೋಟೆಲ್ ಐತಿ, ಅದ್ರ ಬಗ್ಗೆ ಹೇಳ್ತಾರ. ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು. ಅಂತೂ ಇಂತೂ ನಾವು ಶ್ರೀಶೈಲಕ್ಕೆ ಬಂದ್ವಿ. ರೂಮ್ ಪರವಾಗಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಹೊರಟಿದ್ವಿ. ಈಗ ಪಾತಾಳ ಗಂಗೆ ನೋಡಾಕ ಹೊಂಟೇವಿ. ಹೂ ಏನ ತಗೊಳೋದೈತ್ರಿ, ಇದು ತಗೋಬೇಕಂತ ನೋಡ್ರಿ. ಈಗ ಅಲ್ಲಿಗೆ ಹೋಗ್ಬೇಕು ನಾವು. ಮಾರ್ಕೆಟ್ ಮಾಡಕ್ ಬಂದೀವಿ. ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ಯಾಹಟ್ಟಿಯಿಂದ ಹುಬ್ಳಿಗೆ ಹೊಂಟೀವಿ, ಅಂದ್ರೆ ಮಮ್ಮಿ ಮನೆಗೆ ಹೊಂಟೀನಿ. ಇದು ಬ್ಯಾಹಟ್ಟಿ ಗಂಡ ಮನೆ, ಹುಬ್ಳಿ ತವ್ರ ಮನೆ ನಮ್ದು. ಅಲ್ಲಿಂದ ಎಲ್ಲಿಗೆ ಹೋಗ್ತೇವಿ ಮತ್ತು ಯಾವ್ಯಾವ ಪ್ಲೇಸಿಗೆ ಹೋಗ್ತೇವಿ ಅನ್ನೋದನ್ನು ಈ ವಿಡಿಯೋ ಒಳಗೆ ತೋರಿಸ್ತೀನಂತ, ಬರ್ರಿ ನೋಡೋಣ. ಈಗ ನಾನು ನಮ್ಮ ಅಥರ್ವ ನಮ್ಮ ಮನೆಯವರು ಬ್ಯಾಹಟ್ಟಿಯಿಂದ ಹುಬ್ಬಳ್ಳಿಗೆ ಬಸ್ ಒಳಗೆ ಹೊಂಟೇವಿ. ಮತ್ತು ನಾವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ಮಾಡಿ ಅಲ್ಲೇ ಇಳ್ಕೊಂಡ್ವಿ. ನಾವು ರೈಲ್ವೆ ಸ್ಟೇಷನ್ನಿಂದ ವೀರಾಪುರನಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಆಟೋ ಹಿಡ್ಕೊಂಡು ವೀರಾಪುರನಿಗೆ ಹೊಂಟೇವಿ. ಇದ ನೋಡ್ರಿ ನಮ್ಮ ಹುಬ್ಬಳ್ಳಿಯ ರೈಲು ನಿಲ್ದಾಣ, ಶ್ರೀ ಸಿದ್ಧಾರೂಢ ಸ್ವಾಮೀಜಿಯ ರೈಲು ನಿಲ್ದಾಣ ಅಂತಂದು ಹೆಸರಿಟ್ಟಿದ್ದಾರೆ ಇದಕ್ಕೆ. ನಾವು ಮನೆಗೆ ಹೋಗೋಷ್ಟರೊಳಗೆ ನಮ್ಮ ತಂಗಿಯವರೆಲ್ಲರೂ ಬಂದಿದ್ರು, ನಾವು ಹೋದ್ವಿ. ನೋಡ್ರಿ ತಂಗಿಗೆ ಹೆಂಗ ಹಣ್ಣು ತಿನ್ಸಕತ್ತಾನೀಗವ. ಇನ್ನೊಮ್ಮೆ ಇವ ನೋಡ್ರಿ ಈಗ ಸಾಮಾನೆಲ್ಲ ಸುರುವಿ ಹೋಗೋ ಟೈಮ್ನಾಗ ಹಿಂಗೆ ಮಾಡ್ಕೋತ ನಿಂದಿರ್ತಾನ. ಇಲ್ಲಿಂದ ನಾವು ಟ್ರಿಪ್ಪಿಗೆ ಹೋಗಕ್ಕಂತಂದು ರೆಡಿ ಆಗಾಕತ್ತಿದ್ವಿ. ಇವ್ರು ನೋಡ್ರಿ ಗೊಂಬಿ ಸಲುವಾಗ ಇಬ್ರು ಜಗಳ ಮಾಡಕತ್ತಾರ. ಈ ಗೊಂಬಿ ಕೊಡ್ಲಾರದಕ್ಕೆ ಅವನ್ನ ಕಡ್ಯಾಕ ಹೊಂಟಿದ್ಲು. ಈಗ ನೋಡ್ರಿ ನಾ ಹಿಂಗೆ ರೆಡಿ ಆಗೇನಿ. ನಮ್ಮ ಗಾಡಿ ಬಂದು ವೇಟ್ ಮಾಡಿ ಗಾಡಿ ಮಾಡಿದ್ವಿ. ಆ ಗಾಡಿ ಈಗ ಬಂತ. ಇಷ್ಟೊತ್ತನ ಕಾದ ಸಾಕಾಗಿತ್ತು. ಗಾಡಿ ಬಂದ ಕೂಡಲೇ ನಾನು ಹೋಗಿ ಪೂಜೆ ಮಾಡಿದೆ. ಅಷ್ಟರೊಳಗೆ ನಮ್ಮ ಮನೆಯವರು ಎಲ್ಲ ಲಗೇಜ್ ತೊಗೊಂಡು ಗಾಡಿ ಒಳಗೆ ಇಟ್ರೆ ನಾವು ಎಲ್ಲರೂ ಗಾಡಿ ಒಳಗೆ ಹೋಗಿ ಹತ್ತಿ ಹರ ಹರ ಮಹಾದೇವ್ ಅಂತಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಈಗ ನಮ್ಮ ಅಕ್ಕ ಬಂದು ಜಾಯ್ನ್ ಆಗ್ತಾಳೆ ನೋಡ್ರಿ ನಮ್ಗೆ. ನೋಡ್ರಿ ಬಂದ್ಲ ರಾಣಿ. ನಮ್ಮ ಅಕ್ಕ ನಮ್ಮ ಮಾಮ ಗದಗದಿಂದ ಬಂದು ಹತ್ತಿದ್ರು. ಅವ್ರಿಬ್ಬರನ್ನು ಹತ್ತಿಸ್ಕೊಂಡು ನಮ್ಮ ಜರ್ನಿನ ಮುಂದುವರ್ಸಿದ್ವಿ ನೋಡ್ರಿ. ಮತ್ತು ಮುಂದೆ ಅಲ್ಲೆಲ್ಲರ ಊಟಕ್ಕಂತಂದು ಇಳ್ಕೊಳಕ್ಕೆ ಪ್ಲೇಸ್ ನೋಡಕತ್ತಿದ್ವಿ. ಅವಾಗ ಇಲ್ಲೊಂದು ಪ್ಲೇಸ್ ಸಿಕ್ತು. ಈಗ ನೋಡ್ರಿ ನಾವು ಊಟಕ್ಕಂತಂದು ಇಳ್ಕೊಂಡೇವಿ. ಇಲ್ಲೊಂದು ದೇವಸ್ಥಾನ ಐತಿ, ಇದು ಸುಬ್ರಹ್ಮಣ್ಯ ದೇವಸ್ಥಾನ. ಈಗ ನಾವು ಸದ್ಯಕ್ಕೆ ಗಂಗಾವತಿ ಒಳಗದೇವಿ. ನಾವು ಮನೆಯಿಂದ ಊಟ ಕಟ್ಕೊಂಡು ಬಂದಿದ್ವಿ, ಅದಕ್ಕೆ ಊಟಕ್ಕಂತಂದು ತಯಾರಿ ಮಾಡತ್ತಿದ್ಲು ನಮ್ಮ ಅಕ್ಕ.
ಈಗ ಊಟ ಸ್ಟಾರ್ಟ್ ಆತ. ಆಕಿ ನೋಡ್ರಿ ಗುಡಿ ನೋಡ್ಕೊಂತ ಊಟ ಮಾಡಕತ್ತ. ಆಕಿಗೆ ಗಾಡಿ ಆಗಿ ಬಂದಿಲ್ಲ, ಫುಲ್ ವಾಮಿಟ್ ಮಾಡ್ಕೊಂಡಾಳ ಇವತ್ತು. ಇವರಿಬ್ರು ನೋಡ್ರಿ ಅರ್ಧಂಬರ್ಧ ಊಟ ಮಾಡ್ಕೊಂಡು ವಾಕಿಂಗ್ ಮಾಡಕತ್ತಾರ. ಅಷ್ಟ್ರೊಳಗೆ ನಮ್ಮದು ಊಟ ಆಗಿತ್ತು. ಅಡಗಿನ ಭಾಳ ಕಟ್ಕೊಂಬಂದಿದ್ವಿ ನಾವು. ಕಡಕ್ ರೊಟ್ಟಿ, ಸಜ್ಜಿ ರೊಟ್ಟಿ, ಚಪಾತಿ, ಕಾಳು ಪಲ್ಯ, ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಖಾರ, ಮೊಸರು, ಪಲಾವು ಕಟ್ಕೊಂಬಂದಿದ್ವಿ. ಊಟ ಎಲ್ಲ ಮುಗೀತು ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ನೋಡ್ರಿ, ಈಗ ಬೆಳಗ್ಗೆ 7:30 ಟೈಮ್ ಆಗೈತಿ. ಅಲ್ಲಿ ನೋಡಾಕ ವಾತಾವರಣ ಭಾಳ ಚಂದ ಇತ್ತು ನೋಡ್ರಿ. ಇಲ್ಲಿ ನಾವು ಚಹಾ ಕುಡಿಯಾಕಂತಂದು ಇಳ್ಕೊಂಡೇವಿ. ಬರ್ರಿ ಚಹಾ ಕುಡಿಯೋಣ, ನಾಷ್ಟ ಮಾಡೋಣ. ನೋಡ್ರಿ ಎಷ್ಟು ಚಂದ ಐತಿ ವ್ಯೂ ಪಾಯಿಂಟ್. ನೋಡ್ರಿ ನಮ್ಮ ಅಕ್ಕ ಚಹಾ ಕುಡಿಯಾಕತ್ತಾಳ. ಆರು ಹಾಯ್ ಲಕ್ಷ್ಮೀ ನರಸಿಂಹ ಅದ ಗೊತ್ತಾಗಲಿಲ್ಲ ನೋಡ್ರಿ. ನಮ್ಮ ಅಕ್ಕ ತೆಲುಗು ಓದಾಕತ್ತಾಳ. ಈ ಬೋರ್ಡ್ ಓದಾಕತ್ತಾಳ. ಇಲ್ಲಿ ಫೇಮಸ್ ಆಂಧ್ರ ಮೈಸೂರು ಬಜ್ಜಿ ಅಂತ ನೋಡ್ರಿ. ಆಮೇಲೆ ನಮ್ಮ ಸ್ಟೈಲ್ ಮಂಡಕ್ಕಿ, ಪೂರಿ, ಮಿರ್ಚಿ. ಯಾರ ಈ ರೋಡ್ ಒಳಗೆ ಹೊಂಟಿದ್ರೆ ಇಲ್ಲೇ ಇವ್ರ ಅಂಗಡಿಗೆ ಬರ್ರಿ, ಇಲ್ಲಿ ಬಂದು ನಾಷ್ಟ ಮಾಡ್ಕೊಂಡು ಹೋಗ್ರಿ. ನಾಷ್ಟ ಮಾಡೋ. ಇಕ್ಕಿ ನೋಡ್ರಿ ನಮ್ಮ ತಂಗಿ ಫೋಟೋಸ್ ತಕ್ಕೊಂಡು ಬಾ ಅಂತಂದು ಅನ್ನಕತ್ತಿದ್ಲು. ನಾವೇ ಚಹಾ ಕುಡಿಯಾಕಂತ ತಿಳ್ಕೊಂಡಿದ್ದ ಪ್ಲೇಸ್ ಭಾಳ ಚಂದಿತ್ತು, ಅದಕ್ಕೆ ಫೋಟೋಸ್ ತಗೊಂಡ್ವಿ ಒಂದೆರಡು. ಆಮೇಲೆ ನಮ್ಮ ಪ್ರಯಾಣನ ಮತ್ತೆ ಮುಂದುವರೆಸಿದ್ವಿ. ನಮಗೇನು ಜರ್ನಿ ಬೇಸರ ಅನಿಸ್ಲೇ ಇಲ್ರಿ. ನಾವು ಮಸ್ತ್ ಮಜಾ ಮಾಡ್ಕೊತ ನಾವು ಹೊಂಟಿದ್ವಿ. ಈಗ ನಾವು ಎಲ್ಲಿ ಹೊಂಟಿದ್ದೀವಿ, ಹೆಂಗೆ ಜರ್ನಿ ಮಾಡ್ತೇವೆ ಅನ್ನೋದು ನಮ್ಮ ಮಾಮಾರ ಹೇಳ್ಕೊಡ್ತಾರ. ಬರ್ರಿ ನೋಡೋಣ, ಕೇಳೋಣ ಅವ್ರ ಕಡೆ ಅಂತ. ನೋಡ್ರಿ, ನಾವು ಗಜೇಂದ್ರಗಢದಿಂದ ಹುಬ್ಳಿ ಕನ್ಯೆ ಮಾಡ್ಕೊಂಡಿವಿ. ಅವ ನಮ್ಮ ಬೀಗರು ಶ್ರೀಶೈಲ ಮಂತ್ರಾಲಯ ಟ್ರಿಪ್ ಕರ್ಕೊಂಡು ಹೊಂಟಾರ. ಇವರು ನನ್ನ ಹೆಂಡತಿ ಒಣ್ಣೇದೇಕ್ರಿ, ನಮ್ಮ ಅತ್ತಿಯರು ಅದಾರ್ರಿ. ಈಗ ನಮ್ಮ ಸಣ್ಣ ತಮ್ಮರು ಅಲ್ಲಿ ಮುಂದೆ ಕುಂತಾರ್ರಿ. ನಾವು 8 ಜನ, ನನಗೆ 2 ಮಕ್ಕಳು, ಒಂದು 11 ಜನ ಆಗಿವ್ರಿ. ಟ್ರಿಪ್ ಶ್ರೀಶೈಲ ಮಂತ್ರಾಲಯ, ಆಮೇಲೆ ಅಲ್ಲಿದ್ರೆ ಮಾನಂದಿಯಿಂದ ಸುಗ್ರೀಶ್ವರ ಟೆಂಪಲ್ ಇವೆಲ್ಲ ನೋಡ್ಕೊಂಡು ಸೀದಾ ಮತ್ತೆ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ನಾವು ಗಜೇಂದ್ರಗಢಕ್ಕೆ ಹೋಗ್ತಾ ಇದ್ವಿ. ನಮ್ಮ ಟ್ರಿಪ್ ಸುಖವಾಗಿರ್ಲಿಂದ ನಮ್ಮ ಬೀಗರ ಸದಾ ಕಾಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ ಅಂತ ದೇವರಲ್ಲಿ ಬಿಡ್ತಂತೆ. ಎಲ್ಲ ಹಳೆಯರ ನಮ್ಮ ಮಕ್ಕಳ ಟ್ರಿಪ್ಪಿಗೆ ಕರ್ಕೊಂಡು ಹೊಂಟ್ರ. ನಮ್ಮ ಅಕ್ಕಾಗ ಹಂಗೆ ಸುಳ್ಳ ಒಣ್ಣೆ ಹೆಂಡತಿ ಅಂತಂದು ಕಾಡ್ಸಾಕತ್ತಿದ್ರೆ, ಆಕಿಗೆ ಅವಾಗವಾಗ ಹಿಂಗೆ ಮಶ್ಕಿರಿ ಮಾಡ್ಕೊತ ಇರ್ತಾರೆ ನಮ್ಮ ಮಾಮಾರು. ಭಾಳ ಗಳ್ಬಿಳಿ ಅದಾರ ಅವರು, ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರ. ನಮ್ಮ ಅಕ್ಕ ಸಣ್ಣಕ್ಕಿದ್ದಾಗಿನ ಸ್ಟೋರಿ ಹೇಳಾಕತ್ತಿದ್ಲು ನಮ್ಮ ಮಾಮಾರ ಮುಂದೆ. ರಾಜೇಶ್ವರಿ ಹೋಟೆಲ್, ಕೃಷ್ಣ ಹೋಟೆಲ್ ಫೇಮಸ್. ನಾವು ರಾಜೇಶ್ವರಿ ಹೋಟೆಲ್, ಕೃಷ್ಣ ಹೋಟೆಲ್ ಫೇಮಸ್. ಬೆಳಗ್ಗೆ 4ಕ್ಕೆ ಹೇಳ್ತಿದ್ವಿ ಪುರಿ ಇಡ್ಲಿ ತಿನ್ನಕ. ನಾವು ನಮ್ಮಪ್ಪ ಗಂಡ ತಿಂದ ಪುರಿ ಉಬ್ದಾಗ ಉಬ್ಬೇರಿ ನೀವು 10 ತಿಂಗ್ರ ಇದ್ದಾಗ. ಇವಾಗಲ್ಲ, ಅವಾಗ 4 ಅಣೆ 20 ಪೈಸಾ 8 ಅಣೆ ಇತ್ತು. ನಮ್ಮ ಮನೆ ಕಡೆ ಒಬ್ಬ ಆಂಟಿ ಬರ್ತಿದ್ಲು, ಒಂದ್ ಗಾಡಿ ತಗೊಂಡು ಇಡ್ಲಿ ಗಾಡಿ ತಿನ್ನೋದು. 1 ರೂಪಾಯಿಗೆ 4 ಇಡ್ಲಿ ಅವಾಗ. ಅದಕ್ಕೆ ನನಗೆ ಫೇವ್ರೇಟ್.
ಇವಾಗ ಇಡ್ಲಿ ರೇಟ್ ಎಷ್ಟು 30 ರೂಪಾಯಿಗೆ 4 ಇಡ್ಲಿ. 30 ರೂಪಾಯಿಗೆ 4 ಇಡ್ಲಿ. 30 ರೂಪಾಯಿಗೆ 4 ಇಡ್ಲಿ. ಎಲ್ಲಿ ಗಜೇಂದ್ರಗಡಕ್ಕೆ ಬನ್ನಿ. ಒಂದ್ಸಲ ವಿಸಿಟ್ ಕೊಡ್ರಿ ಗಜೇಂದ್ರಗಡ ಬಂದ್ರೆ. ಸಂಗೀತಕಾರ ಸ್ಪೆಷಲ್ ಅಂತೇಳಿ ನಮ್ದು ಸಂಗೀತಕಾರ ಬದ್ನಿಕಾಯಿ ಬಜ್ಜಿ ಸ್ಪೆಷಲ್, ಗಜೇಂದ್ರಗಡ ಸ್ಪೆಷಲ್. ಅವ್ರದ್ದು ಒಂದು ಹೋಟೆಲ್ ಐತಿ, ಅದ್ರ ಬಗ್ಗೆ ಹೇಳ್ತಾರ, ಕೇಳ್ರಿ ನೋಡ್ರಿ ಇಲ್ಲಿ. ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನಲ್ಲಿ ಕುಷ್ಟಗಿ ರೋಡು SBI ಪಕ್ಕ ಪುಟ್ರಾಜ್ ಹೋಟೆಲ್ಗೆ ಬನ್ನಿ, ಒಮ್ಮೆ ವಿಸಿಟ್ ಕೊಡಿ. ಬೆಳಗ್ಗೆ 8 ಗಂಟೆಗೆ ಸಿಗುವ ಉಪಹಾರ ಇಡ್ಲಿ, ಮಿರ್ಚಿ, ಬೋಂಡಾ, ಶಿರಾ, ಉಪ್ಪಿಟ್ಟು. 12 ಗಂಟೆ ನಂತರ ಪಲಾವ್, ಮಸಾಲೆ ರೈಸ್, ವೈಟ್ ರೈಸ್. ಮಧ್ಯಾಹ್ನ 3 ಗಂಟೆ ನಂತರ ಉಪ್ಪಿಟ್ಟು. ಆಮೇಲೆ 3:30 ನಂತರ ಸಣ್ಣ ರೋದ್ ಉಪ್ಪಿಟ್ಟು. 5 ಗಂಟೆಗೆ ಬನ್ನಿ, ನಿಮ್ಮ ಬಾಯಲ್ಲಿ ಬರುವ ರುಚಿ ನೀರು ಹರಿಸುವ ಸಂಗೀತಕಾರ ಗ್ರೀನ್ ಮಂಡಕ್ಕಿ, ಬದ್ನಿಕಾಯಿ ಬಜ್ಜಿ, ಮಿರ್ಚಿ. ಒಮ್ಮೆ ಬಂದು ಸವಿದು ನೋಡ್ರಿ, ನಮ್ಮ ಹೋಟೆಲ್ಗೆ ಒಮ್ಮೆ ವಿಸಿಟ್ ಕೊಡ್ರಿ. ಗಜೇಂದ್ರಗಡಕ್ಕೆ ಬಂದಾಗ ಕಾಲಕ್ಕೆ ಕಲಿಸರ್ ಗುಡ್ಡ ನೆನೆಸ್ಕೊಂಡ್ರೆ ಪುಟ್ರಾಜ್ ಹೋಟೆಲ್ ನೆನಪಾಗ್ಬೇಕು ನಿಮ್ಗೆ. ಒಮ್ಮೆ ಎಲ್ಲರೂ ವಿಸಿಟ್ ಮಾಡ್ರಿ, ಬನ್ನಿ, ಒಮ್ಮೆ ತಿಂದು ನಮ್ಮ ಉಪಹಾರ ಹೇಗಿದೆ ಅಂತ ಹೇಳಿ ಹೋಗಿ. ಮತ್ತೆ ನೆಕ್ಸ್ಟ್ ಅವ್ರ ಊರಿಗೆ ಹೋದಾಗ ಒಂದು ಲಾಗ್ ಮಾಡ್ತೇನ್ರಿ, ಅವ್ರ ಹೋಟೆಲ್ದ, ಅವ್ರ ಮನೆಯಿಂದ. ನಾವು ಹೋಗೋ ದಾರ್ಯಾಗ ಭಾಳ ಚಂದ ಪ್ಲೇಸ್, ವಾತಾವರಣ ಭಾರಿ ಮಸ್ತ್ ಇತ್ತು. ಹಂಗೆ ನೋಡ್ಕೊಂತ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಅಂತೂ ಇಂತೂ ನಾವು ಶ್ರೀಶೈಲಕ್ಕೆ ಬಂದ್ವಿ. ಈಗ ರೂಮ್ ನೋಡಾಕಂತ ಹೋಗ್ಯಾರ. ರೂಮ್ ನೋಡಾಕಂತಂದು ಇಲ್ಲಿ ಬಂದಾರ ಇವರು. ರೂಮ್ ಹಿಂಗದಾವು, ರೂಮ್ ಪರವಾಗಿಲ್ಲ, ಹಿಂಗಿದೆ. ಮತ್ತು ನಾವು ರೂಮಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಬಂದ್ವಿ. ಮತ್ತು ದಾರಿ ಒಳಗೆ ಅವರು ತಿಲ್ಕ ಇಡೋರು ನಿಂತಿದ್ರು, ನಮಗೆಲ್ಲರಿಗೂ ಹಚ್ಚಿದ್ರು, ಅವೆಲ್ಲರೂ ಹಚ್ಚಿಸ್ಕೊಂಡ್ವಿ. ಆಮೇಲೆ ನಾಷ್ಟ ಮಾಡಕ್ಕೆ ಹೋಟೆಲಿಗೆ ಹೋದ್ವಿ. ಯಾಕಂದ್ರೆ ಪಾಳೆ ಭಾಳ ಇರುತ್ತಲ್ಲ ದರ್ಶನ ಮಾಡಕ್ಕೆ ಹೋದಾಗ, ಅದಕ್ಕೆ ಈಗ ನಾಷ್ಟ ಮಾಡಿದ್ರತ್ತಂತ ಮಾಡ್ಕೊಂಡ್ವಿ. ನೋಡ್ರಿ, ಈಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ನಾವು ದರ್ಶನ ಮಾಡಕ್ಕೆ ಹೋದಾಗ ಅಲ್ಲಿ ಮೊಬೈಲ್ ಅಲವ್ ಇರಲಿಲ್ಲ, ಕಸ್ಕೊಂಡ್ಬಿಟ್ರು ಮೊಬೈಲ್. ಈಗ ನೋಡ್ರಿ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಕೊಂಡು ಅನ್ನ ಪ್ರಸಾದ ಮಾಡ್ಕೊಂಡು ಬಂದ್ವಿ. ಮತ್ತು ಸಾಯಂಕಾಲ ಆತ, ಅದಕ್ಕೆ ಈಗ ಪಾತಾಳ ಗಂಗೆ ನೋಡಕ್ಕೆ ಹೊಂಟೇವಿ. ಬರ್ರಿ ಹೆಂಗೈತಂತಂತ ತೋರಿಸ್ತೇನೆ ಇದ್ರೊಳಗೆ. ನೋಡ್ರಿ, ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತಾವಂತ. ಈಗ ಎಷ್ಟು ಮೆಟ್ಲ ಇಳಿತೇವಲ್ರಿ, ಅಷ್ಟು ಮೆಟ್ಲ ಮತ್ತೆ ಹತ್ತಿ ಬರ್ಬೇಕಂತೇವೆ ವಾಪಸ್. ನೋಡ್ರಿ, ಅಲ್ಲಿ ಎಷ್ಟು ಚಂದ ಕಾಣತೈತಿ. ಇದು ಹೂವು ಏನೋ ತೊಗೊಳೋದೈತ್ರಿ, ಇದು ತೊಗೊಂಡು ನೀರಾಗಿ ಬಿಡ್ಬೇಕಂತ ನೋಡ್ರಿ. ನೋಡ್ರಿ, ಇಲ್ಲ ಮಾತ್ರ ಹೆಂಗೆ ಜಿಗ್ಯಾಕತ್ತಾನ. ಹಾಂ, ನೋಡ್ರಿ, ಈಗ ಅಲ್ಲಿಗೆ ಹೋಗ್ಬೇಕು ನಾವು. ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ಇದ್ರಾಗ. ಕೋಳಿ ನೋಡ್ರಿ ಇಲ್ಲಿ ಹೆಂಗದಾವ. ಕೋಳಿ ನೋಡ್ರಿ ಇಲ್ಲಿ, ಕೋಳಿ ಜಗ್ಗು ಸಕ್ಕಾರಲ್ಲಿ ನೋಡ್ರಿ. ಇಲ್ಲ ಮಕ್ಕ ಇನ್ನೂ ದೂರದ ಬರಕತ್ತೆ ಇಲ್ಲ. ಓಡಾಡಿದ್ದು ನಾನೀಗ ಅದು ಮನೆ ಮುರಿದ್ಕೊಳ್ಬೇಕಂತ ನೋಡ್ರಿ, ಇಲ್ಲಿ ಗಿಡ ಹಿಡಿಯಾಕತ್ತ ಜಿಗದ್ ಜಿಗದ್.
ಅಯ್ಯೋ ಶಿವ ಮಣ್ಣಿಕ ಕಿವಿಯಾಗಿ ಇಟ್ಕೊಂಡು ಹೊಂಟ. ಇವ್ರು ನೋಡ್ರಿ ಫೋಟೋ ತಕ್ಕೊಳಕತ್ತಾರ ನೋಡ್ರಿ ಎಷ್ಟು. ಈಗ ನೋಡ್ರಿ ನಮ್ಮ ಅಕ್ಕ ಹೂ ಹರ್ಕೊಂಬಂದಿದ್ಲಲ್ಲ, ಆ ಹೂ ತೊಗೊಂಡು ನಮ್ಮ ಮಾಮಾರು ನಮ್ಮ ಅಕ್ಕಾಗ ಕೊಡಾಕತ್ತಾರ. ಫೋಟೋ ತೆಗಿ ವಿಡಿಯೋ ಮಾಡಂತ ಹೇಳಾಕತ್ತಿದ್ರೆ ಅದಕ್ಕೆ ವಿಡಿಯೋ ಮಾಡಿದ್ವಿ, ಫೋಟೋ ತೆಗೆದ್ವಿ. ಅಥರ್ವಾ ಅತು ಹಾಯ್ ಮಾಡ. ಅಷ್ಟು ಮೆಟ್ಲ ಇಳಿದ ಕೆಳಗ ಬಂದ್ವಿ ನೋಡ್ರಿ. ಈಗ ಇದ ನೋಡ್ರಿ ಪಾತಾಳ ಗಂಗೆ ಎಷ್ಟು ಚಂದ ಐತಿ. ಇಲ್ಲಿ ಬರ್ರಿ. ಮತ್ತಲ್ಲೇ ನೀರೊಳಗೆ ದೀಪ ಬಿಡೋದಿತ್ತು, ಅದಕ್ಕೆ ಆ ದೀಪ ಹಚ್ಚಿ ನೀರೊಳಗೆ ಬಿಟ್ವಿ. ನಮ್ಮ ಅಕ್ಕ ನಮ್ಮ ಮಾಮ ಗಂಗೆಗೆ ದೀಪ ಬೆಳಗಿ ಮುಂದ್ಕತ ಹೋಗಿ ನಮ್ಮ ಮಾಮಾರ ದೀಪವನ್ನು ನೀರೊಳಗೆ ಬಿಟ್ರೆ, ನಮ್ಮ ಅಕ್ಕ ನಮ್ಮ ಮಾಮಾಗ ಬಯಕತ್ ಬಿಟ್ಟಾಳ, ಮುಂದ್ಕತ ಹೋಗಬೇಡ ಅಂತಂದು. ಮತ್ತು ನಮ್ಮ ಮಮ್ಮಿನೂ ದೀಪ ಬೆಳಗಿ ಆಕಿನೂ ನೀರೊಳಗೆ ದೀಪನ ಬಿಟ್ಲ. ಗಂಗೆ ಬಾವಿನ ನಾವು ನೋಡ್ಕೊಂಡು ಬಂದ್ವಿ. ಈಗ ಮಾರ್ಕೆಟಿಗೆ ಹೋಗ್ಬೇಕಂತ ಅನ್ನಕತ್ತಿದ್ರ, ಅದಕ್ಕೆ ಮಾರ್ಕೆಟಿಗೆ ಹೊಂಟೇವಿ. ಬರ್ರಿ ಹೋಗೋಣ, ಮಾರ್ಕೆಟ್ ಒಳಗೆ ಏನೇನು ತಗೋತೇವಂತಂದು ನೋಡೋಣ. ಈಗ ಮಾರ್ಕೆಟ್ಗೆ ಬಂದ್ವಿ. ನಮ್ಮ ಅಕ್ಕ ಬಳಿ ತಗೊಳಕತ್ತಾವ. ನಮ್ಮ ತಂಗಿನೂ ಬಳಿ ತಗೊಳಕತ್ತಾಳ. ನಮ್ಮ ಮಾಮ ನೋಡ್ರಿ ಬಳಿ ಕೊಡ್ಸಕ್ಕೆ ಬಳಿ ಅಂಗಡಿಗೆ ಕರ್ಕೊಂಡ್ ಬಂದ್ಬಿಟ್ಟಾರ. ಬರ್ರಿ ಎಲ್ಲಾರು ಶ್ರೀಶೈಲಕ್ಕೆ ಬಂದ್ರಿ, ಎಲ್ಲಾರು ಬಳಿ ಹಾಕೊಂಡವ್ರಿ. ಇವ್ರಿಗೆ ನೀವು ಕೊಟ್ರಿ ಅಲ್ಲ, ನಿಮ್ಗೆ ಯಾವ ನಮ್ಮ ಅಥರ್ವಾಗ ಆರ್ವಿಗೆ ಈ ಟಾಯ್ಸ್ ಕೊಡ್ಸಿದ್ವಿ ನೋಡ್ರಿ. ಇಬ್ರು ಕೂಡಿ ಹಿಂಗೆ ಆಟ ಆಡಕತ್ತಾರ ಅವ್ರು. ನಾವು ಮಾರ್ಕೆಟ್ ಮುಗಿಸ್ಕೊಂಡು ಮತ್ತೊಮ್ಮೆ ದೇವರ ದರ್ಶನಕ್ಕಂತಂದು ಹೋದ್ವಿ. ಅಲ್ಲೇ ಮೊಬೈಲ್ ಅಲೌ ಇರಲಿಲ್ಲ. ದೇವರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಹೊರಗಡೆ ಬಂದು ಕೆಲವೊಂದಿಷ್ಟು ಫೋಟೋಸ್ ತಕ್ಕೊಂಡ್ವಿ. ನೋಡ್ರಿ ದೇವಸ್ಥಾನ ಹಿಂಗೈತಿ. ಯಾರಾರ ಶ್ರೀಶೈಲಕ್ಕೆ ಹೋಗಿಲ್ಲ ಅಂದ್ರೆ ಹೋಗಿ ಬರ್ರಿ, ಮಸ್ತ್ ಐತಿ. ಈ ಲಾಗ್ ಹಿಂಗೆ ಕಂಟಿನ್ಯೂ ಆಗ್ತೈತಿ ಪಾರ್ಟ್ 2 ಒಳಗೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಒಳಗಿದೆ, ಪ್ಲೀಸ್ ನೋಡಿ.